ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಐವಾನ್ ಡಿಸೋಜ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಐವಾನ್ ಡಿಸೋಜ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬ್ರೇಕ್ಗಿಂತ ಮುಂಚೆ ರಾಬರ್ಟ್ ರೊಜಾರಿಯೋ ಮಂಗಳೂರಿನಿಂದ ಹೇಳ್ತಾ ಇದ್ರು, ಚರ್ಚ್ಗಳು ತುಂಬ ಹಿಂದಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನು ಖುಷಿಪಡಿಸುವ ಕೆಲಸದಲ್ಲಿ ನಿರತವಾಗಿದೆ. ಅದರ ಭಾಗವಾಗಿ ದೆಹಲಿ ಮತ್ತು ಗೋವಾದ ಆರ್ಚ್ ಬಿಷಪ್ಗಳು ಇಂಥದ್ದೊಂದು ಪತ್ರ ಬರೆದಿದ್ದಾರೆ ಅಂತ. ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ ಹೊರತು ಅವರ ಅಭಿಪ್ರಾಯವನ್ನು ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವು ಈ ಪತ್ರದ ಬಗ್ಗೆ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಇರ್ತಕ್ಕಂಥದ್ದು ಈ ಪತ್ರದ ಬಗ್ಗೆ ನಾನು ಈ ಪತ್ರವನ್ನು ಓದಿದ್ದೇನೆ. ಓಕೆ, ಇದು ಪತ್ರದ ಬಳಿ ಎರಡು ವಿಚಾರಗಳನ್ನು ನಾನು ಕಂಡುಕೊಂಡಿದ್ದೇನೆ. ಒಂದು, ಪತ್ರ ಬರೆಯುವಂಥ ಪಬ್ಲಿಕ್ ಆಗಿ ಪತ್ರ ಬರೆಯುವಂಥ ಅವಶ್ಯಕತೆ ಇತ್ತೋ ಇಲ್ಲ ಒಂದು ಭಾಗ. ಎರಡನೇ ಭಾಗ, ಆ ಪತ್ರದಲ್ಲಿ ಇದ್ದ ವಿಚಾರಗಳ ಬಗ್ಗೆ ಇನ್ನೊಂದು ಎರಡನೇ ಭಾಗ, ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬರೆದ್ರು ಅಂತ ಹೇಳುವಂಥದ್ದು. ನನಗೆ ಈ ಪತ್ರ ಓದುವಾಗ ಆರ್ಚ್ ಬಿಷಪರು ಎಲ್ಲಿಯೋ ಒಂದು ಕಡೆ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಅಥವಾ ಯಾವುದೇ ಸಮಾಜಕ್ಕೆ ದ್ವೇಷಣೆ ಮಾಡಿ ಬರೆದಿಲ್ಲ. ಅವರು ಬಂದಿರತಕ್ಕಂಥದ್ದು ಪ್ರಸ್ತುತ ಇರುವಂಥ ರಾಜಕಾರಣದಲ್ಲಿ ಆಗತಕ್ಕಂಥ ಆಗುಹೋಗುಗಳು ಮತ್ತು ರಾಜಕೀಯ ಧ್ರುವೀಕರಣದ ಬಗ್ಗೆ ಎಲ್ಲಿಯೋ ಒಂದು ಕಡೆ ಆಲೋಚನೆ ಮಾಡಿ, ಎಲ್ಲಿಯೋ ಒಂದು ಕಡೆ ಸಮಾಜದಲ್ಲಿ ನಮ್ಮ ಸಮುದಾಯದವರು, ಅದು ಕ್ರೈಸ್ತ ಸಮುದಾಯದವರು, ಈ ಒಂದು ಪ್ರಜಾಪ್ರಭುತ್ವದ ಮಾದರಿಯ ಸರ್ಕಾರದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥದ್ದು ನನಗೆ ಆ ರೀತಿ ಅನಿಸಿದೆ. ಅದರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕರೆ, ಭಾರತ ಪ್ರಜಾಪ್ರಭುತ್ವವನ್ನು ವ್ಯಾಟಿಕನ್ ನಿಂದ ಕಲ್ತುಕೊಳ್ಳಬೇಕು. ಭಾರತ ಪ್ರಜಾಪ್ರಭುತ್ವವನ್ನು ವ್ಯಾಟಿಕನ್ ನಿಂದ ಕಲ್ತುಕೊಳ್ಳಬೇಕು. ಅಬ್ರಾಮ್ ಅವರೇ ಒಬ್ಬ ಆರ್ಚ್ ಬಿಷಪ್ ಆಗಿ ಬರೀತಾ ಇದ್ದಾರೆ. ಅವರು ಒಬ್ಬ ಆರ್ಚ್ ಬಿಷಪ್ ಆಗಿ ಬರೀತಾ ಇದ್ದಾರೆ. ಅವರು ಆರ್ಚ್ ಬಿಷಪ್ ಆಗಿ ಬರೀತಾ ಇದ್ದಾರೆ. ಅವರು ಆರ್ಚ್ ಬಿಷಪ್ ಆಗಿ ಬರೀತಾ ಇದ್ದಾರೆ. 2014ರ ಚುನಾವಣೆಗಳಿಗಿಂತ ಮುಂಚೆ, ಇಟ್ ಇಸ್ ನಾಟ್ ಫ್ರಮ್ ವ್ಯಾಟಿಕನ್. ವೈ ಡು ಯು ವಾಂಟ್ ಟು 2014ರ ಚುನಾವಣೆಗಳಿಗಿಂತ ಮುಂಚೆ 2014ರ ಚುನಾವಣೆಗಳಿಗಿಂತ ಮುಂಚೆ ಈ ರೀತಿಯಾದಂತಹ ಪತ್ರಗಳು ಹೊರಟವು. 2017ರ ಗುಜರಾತ್ ಚುನಾವಣೆಗಳಿಗಿಂತ ಮುಂಚೆ ಈ ರೀತಿಯಾದ ಪತ್ರಗಳು ಹೊರಟವು. ನಾಗಾಲ್ಯಾಂಡ್ ಚುನಾವಣೆಗಳಿಗಿಂತ ಮುಂಚೆ ವರ್ಸಸ್ ತ್ರಿಶೂಲವನ್ನ ಇಟ್ಟು ಯಾವುದು ಬೇಕು ನಿಮಗೆ ಅಂತ ಕೇಳಲಾಯಿತು. ಅಬ್ರಾಮ್ ಅವರೇ, ಅದರ ಬಗ್ಗೆ ಚರ್ಚೆ ಮಾಡುವ. ನಾನು ಐ ವುಡ್ ಲೈಕ್ ಕಂಪ್ಲೀಟ್ ಮೈ ಸ್ಟೇಟ್ಮೆಂಟ್. ನನಗೇನು ಅನಿಸಿತ್ತು ಅಂದರೆ, ನಮ್ಮ ಚರ್ಚುಗಳಲ್ಲಿ ನಾನು ಐ ಆಮ್ ಟಾಕಿಂಗ್ ಅಬೌಟ್ ದ ಕ್ರಿಶ್ಚಿಯನ್ಸ್, ನಾನೊಬ್ಬ ಆ ಸಮುದಾಯದವನಾಗಿ ಎಲ್ಲ ಚರ್ಚುಗಳಲ್ಲಿ ಏನು ಮಾಡ್ತೇವೆ, ಸಮಾಜದ ಒಳಿತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿಯೊಂದು ಎವ್ರಿ ಸಂಡೇ ವಿ ಪ್ರೇ ಫಾರ್ ಅವರ್ ಪೊಲಿಟಿಕಲ್ ಲೀಡರ್ಸ್. ಅವರು ಒಳ್ಳೆಯ ಸಮಾಜದಲ್ಲಿ ಕೆಲಸ ಮಾಡುವ ಆಗಬೇಕು, ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು, ಸಂವಿಧಾನ ರಕ್ಷಣೆ ಮಾಡುವವರು ಆಗಬೇಕು. ಇದರ ಬಗ್ಗೆ ಎವ್ರಿ ಸಂಡೇ ವಿ ಪ್ರೇ. ಹಾಗಾಗಿ ಈ ಒಂದು ಚರ್ಚೆ ಅವ್ರು ಬರೆದಂಥ ಪತ್ರಿಕೆಗಳಲ್ಲಿ ಯಾರು ಪೂಜ್ಯ ಬಿಷಪ್ರು ಬರೆದಿದ್ದಾರೆ, ಅವ್ರು ಎಲ್ಲಿಯೋ ಒಂದು ಕಡೆ ಯಾರಿಗೆ ನೋವಾಗತಕ್ಕಂಥ ರೀತಿ ಬರೀಲಿಲ್ಲ. ಆದರೆ ಯಾರಿಗೆ ನೋವಾಗಿದೆ ಅಂದರೆ, ಸಮಾಜದಲ್ಲಿ ಯಾರು ಅದಕ್ಕೆ ಇಂಥ ಭಾವನೆಗಳಿಗೆ ಒಳ್ಳೆ ಸರ್ಕಾರ ಬರಬೇಕು, ಸಂವಿಧಾನ ರಕ್ಷಣೆ ಮಾಡುವಂಥವ್ರು ಬರಬೇಕು ಅಂತ ಹೇಳಿದರ ವಿರುದ್ಧವಾಗಿ ಯಾರಾದಿದ್ರೆ ಅವರಿಗೆ ಯಾರಾದ್ರು ನೋವಾಗಿರ್ಬಹುದು ಏನೋ. ವಿ ಆರ್ ವಿಟ್ನೆಸಿಂಗ್ ಅ ಟರ್ಬುಲೆಂಟ್ ಪೊಲಿಟಿಕಲ್ ಅಟ್ಮಾಸ್ಫಿಯರ್. ದಯವಿಟ್ಟು ಇದರ ಅರ್ಥ ಏನು ಅಂತ ಹೇಳಬೇಕು ನಾವು. ವಿ ಆರ್ ವಿಟ್ನೆಸಿಂಗ್ ಅ ಟರ್ಬುಲೆಂಟ್ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ವಿಚ್ ಪೋಸಸ್ ಅ ಥ್ರೆಟ್ ಟು ದ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ enshrined in our constitution and the secular fabric of our nation. What does this mean, sir? Yes, one of the minister belong to the central government. Okay. What did he says? Okay. ಈ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೇನೆ ನಮ್ಮ ಸರ್ಕಾರ ಬಂದಿದೆ ಅಂತ ಹೇಳ್ತಾರೆ. ಓಕೆ ಓಕೆ ಹೇಳ್ತಾರಲ್ಲ. ಓಕೆ ಆ ಕಾರಣಕ್ಕಾಗಿ ಇಂಥದ್ದೊಂದು ಹೇಳಿಕೆ ಅವಶ್ಯಕತೆ ಬಂದಿಲ್ಲ. He must have taken into consideration. ಓಕೆ ಓಕೆ, ಅದು ಗಮನಕ್ಕೆ ತೆಗೆದುಕೊಂಡು ಬರೆದಿದ್ದಾರೆ. ಐವಾನ್ ಡಿಸೋಜ ಅವರು ನೀವು ಬರೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ಐವಾನ್ ಡಿಸೋಜ ಅವರೇ, ಸಂವಿಧಾನ 70ರ ದಶಕದಲ್ಲಿ ಈ ದೇಶದಲ್ಲಿ ಎಮರ್ಜೆನ್ಸಿ ಹೇರಲಾಯಿತು ಸರ್. ಸಂವಿಧಾನ ಅಪಾಯದಲ್ಲಿದೆ ಅಂತ ಯಾವ ಆರ್ಚ್ ಬಿಷಪ್ಗೂ ಅನ್ನಿಸ್ಲಿಲ್ಲ. 1984ರಲ್ಲಿ ಸರ್, ಒಂದು ನಿಮಿಷ ಬರ್ತೀನಿ. 1984ರಲ್ಲಿ ಸಿಖ್ಖರ ಮಾರಣ ಹೋಮ ನಡೆದಾಗ ಯಾವ ಆರ್ಚ್ ಬಿಷಪ್ಗೆ ಇಂಥದ್ದೊಂದು ಹೇಳಿಕೆ ಕೊಡಬೇಕು ಅಂತ ಅನ್ನಿಸ್ತು ಐವಾನ್ ಡಿಸೋಜ ಅವರೇ? ಹೇಳಿದೆ, ಅವರು ಯಾವ ರೀತಿ ಯಾವ ಸರ್ಕಮ್ಸ್ಟೆನ್ಸಸ್ ಮೇಲೆ ಕಾಗದ ಬರೆದಿದ್ದಾರೆ ಅಥವಾ ಈ ಪತ್ರ ಬರೆದಿದ್ದಾರೆ ಅಂತ ಹೇಳುವ ಮುಖ್ಯ ಅಂಶವನ್ನು ತಾವು ಗಮನದಲ್ಲಿ ನಿಮ್ಮ ಸರ್ಕಾರ ಹಂಗಿದೆ ರೀ, ಅವ್ರು ಹೇಳೋ ಪ್ರಕಾರ ನಿಮ್ಮ ಸರ್ಕಾರ ಹಂಗಿದೆ. ಕೇಂದ್ರದ ಸಚಿವರೊಬ್ಬರು ಸಂವಿಧಾನ ಬದಲಿಸ್ತೀನಿ ಅಂತ ಹೇಳಿದಾಗ ಸಂವಿಧಾನ ಅಪಾಯದಲ್ಲಿದೆ ಅಂತ ಆರ್ಚ್ ಬಿಷಪ್ ಅನ್ಸಿದ್ರೆ ಏನ್ ತಪ್ಪು ಅಲ್ಲ? ಆರ್ಚ್ ಬಿಷಪ್ಗೆ
ಆ ರೀತಿ ಏನಾದರೂ ಸಹ ನಮ್ಮ ಐವನ್ರು ಹೇಳಿದಾಗೆ ಈ ರಾಜಕೀಯ ವ್ಯಕ್ತಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು ಎಲ್ಲದಕ್ಕೂ ಸಹ ಅವರು ಪ್ರತಿಕ್ರಿಯೆ ಕೊಡಬೇಕು ಅಂತ ಏನಾದರೂ ಮಾಡೋದು ಅಂತಂದರೆ ಅವರು ಆ ಧರ್ಮಸಭೆ ಬಿಟ್ಟು ಬೇರೆ ರೀತಿಯ ಒಂದು ಸೆಲ್ ಓಪನ್ ಮಾಡ್ಕೊಂಡು ಅದಕ್ಕೆಲ್ಲದಕ್ಕೂ ಪ್ರತಿಕ್ರಿಯೆ ಕೊಡ್ಬೋದು. ಆದರೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ಆದರೆ ಇಲ್ಲಿ ತನಕ ಪ್ರತಿಕ್ರಿಯೆ ಕೊಡದೇ ಇದ್ದಂಥವ್ರು ಐವನ್ರು ಹೇಳ್ದಂಗೆ ಈ ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಆಯಿತು ಅಂತಂದರೆ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಎಲ್ಲ ಆರ್ಚ್ ಬಿಷಪ್ನ ಸ್ಟೇಟ್ಮೆಂಟನ್ನು ಎಲ್ಲರೂ ಸಹ ಸಮರ್ಥನೆ ಮಾಡ್ಕೊಳ್ಳೋಕೆ ಕೂತ್ಕೊಂಡಿದ್ದಾರೆ. ಬಟ್ ನಾನು ಒಬ್ಬ BJPಯ ಪ್ರತಿನಿಧಿಯಾಗಿ ನಾನು ಹೇಳೋದಿಷ್ಟೇ, ಆರ್ಚ್ ಬಿಷಪ್ರು ಈ ರೀತಿಯಾದಂಥ ರಾಜಕೀಯ ಪ್ರೇರಿತವಾದ ಹೇಳಿಕೆಗಳನ್ನು ಯಾವತ್ತೂ ಸಹ ಕೊಡಬಾರ್ದು ರೀ. ಆ ಲೆಟರ್ನ ಇಂಗ್ಲಿಷ್ ಓದೋರು ಯಾರಿಗಾದ್ರೂ ಆದ್ರೆ there is no politics in that. TJ ಅಬ್ರಾಹಂ ಅವರು Secular fabric at stake. ಇಂಗ್ಲಿಷ್ ಬರುತ್ತೆ ಅಬ್ರಾಹಂ ಸಿಖ್ಖರ ಮಾರಣ ಹೋಮ ಸೆಕ್ಯುಲರಿಸಮ್ ಹೊಡೆತ ಆರ್ಚ್ ಬಿಷಪ್. ಒಂದು ನಿಮಿಷ, ಐಲ್ ಕಮ್ ಟು ಯು ಸರ್. ಈ ಆರ್ಚ್ ಬಿಷಪ್ ಅನ್ಸರ್ಲಿಲ್ವಾ I am silent, sir. I am silent on that. ಒಂದೇ ನಿಮಿಷ ರಾಬರ್ಟ್ ರೊಜಾರಿಯೋ ಒಂದೇ ನಿಮಿಷ. ಅಜಿತ್ ಅವರು ಪ್ಯಾನಲ್ ಅಲ್ಲಿ ಕುತ್ಕೊಂಡು ನಮಗೆ ಆಂಕರ್ ಆಗಿ ಕುತ್ಕೊಂಡಿರ್ಲಿಲ್ಲ, ಸುವರ್ಣ ಟಿವಿ ಇರ್ಲಿಲ್ಲ, ನಾವು ಡಿಸ್ಕಷನ್ ಕುಂತಿರ್ಲಿಲ್ಲ. ಸರ್ ಚರ್ಚ್ ಇತ್ತು, ಇವತ್ತು ಆರ್ಚ್ ಬಿಷಪ್ ಗಳಿದ್ರು, ಇವತ್ತು ನಡೀತಿರೋ ಇಂದಿನ ಪರಿಸ್ಥಿತಿಯಲ್ಲಿ TJ ಅಬ್ರಾಹಂ ಅವರೇ, ತುಂಬಾ ದಿನ ಆಗಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳು ನಡೆದು, ಕೈಗೆ ಇಂಕ್ ಹಚ್ಚಲಿಲ್ಲ ಸರ್, ರಕ್ತ ಹಚ್ಚಿದ್ರು. ಯಾಕೆ ಸಂವಿಧಾನ ಅಪಾಯದಲ್ಲಿದ್ದಂಗೆ ಅನಿಸ್ಲಿಲ್ವಾ? ಸಂವಿಧಾನ ಅಪಾಯದಲ್ಲಲ್ವಾ? ನನ್ನ ಪ್ರಶ್ನೆ ಇರುವಂಥದ್ದು, ಪ್ರತಿ ಚುನಾವಣೆಗಳಿಗಿಂತ ಮುಂಚೆ ಇಂಥ ರಾಜಕೀಯ ಪ್ರೇರಿತ ಹೇಳಿಕೆಗಳು ಯಾಕೆ ಬರ್ತವೆ? ನಾಗಾಲ್ಯಾಂಡ್ ಚುನಾವಣೆಗಳಿಗಿಂತ ಮುಂಚೆ ತ್ರಿಶೂಲ ವರ್ಸಸ್ ಸಿಲುಬೆಯನ್ನ ಇಟ್ಟು ಅಜಿತ್ ಅವರೇ, ಇಟ್ ಇಸ್ ನಾಟ್ ಪೊಲಿಟಿಕಲ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಕಳ್ಳರಿಗೆ ಓಟ್ ಹಾಕ್ಬೇಡ್ರಿ ಅಂದಿದ ತಕ್ಷಣ ಕಳ್ಳರಿಗ ನಮಗ್ ಓಟ್ ಹಾಕ್ಬೇಡಿ ಅಂತ ಹೇಳ್ತೀರಿ ನೀವು. ಅದಿಗ್ರಿ ನಮ್ಮನ್ನ ಓಟ್ ಹಾಕ್ಬೇಡ್ರಿ ಅಂತ ನಮ್ಗೆ ಓಟ್ ಹಾಕ್ಬೇಡಿ ರಾಬರ್ಟ್ ರೊಜಾರಿಯೋ ಇದರಲ್ಲಿ ಇರುವಂತದ್ದು, ಆಸ್ ವಿ ಲುಕ್ ಫಾರ್ವರ್ಡ್ ಟುವರ್ಡ್ಸ್ 2019 when we will have the new government, let us begin a prayer campaign for our country from March 13, 2018. 2019ರಲ್ಲಿ ಹೊಸ ಸರ್ಕಾರ ಬರುತ್ತೆ, ಅದಕ್ಕೋಸ್ಕರ ಮಾರ್ಚ್ 13, 2018ರಿಂದ ಪ್ರಾರ್ಥನೆಗಳನ್ನು ಆರಂಭಿಸೋಣ. ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೊತೀರಿ ಅಂತ ಪ್ರಶ್ನೆ TJ ಅಬ್ರಾಹಂ ಅವ್ರದ್ದು. ಅಲ್ಲ, ಇದು ಪತ್ರ ಬರೆದದ ವಿಷಯವೇ, ಪತ್ರ ಬರೆದ ಉದ್ದೇಶವೇ ಅಷ್ಟೇ. ಹೇಗಾದರೂ ಮಾಡಿ ಮೋದಿಯನ್ನು ಸೋಲಿಸಬೇಕು 19ರಲ್ಲಿ, ಇದು ಅವರ ಅಜೆಂಡಾ. ಕಾಂಗ್ರೆಸ್ ಅನ್ನು ಮರಳಿ ಅಧಿಕಾರಕ್ಕೆ ತರಬೇಕು, ಇದು ಅವರ ಅಜೆಂಡಾ. ಇದನ್ನು ನಾನು 1977ರಿಂದ ನೋಡ್ತಾ ಇದ್ದೇನೆ. ಎಮರ್ಜೆನ್ಸಿ ಬಗ್ಗೆ ಇವರಿಗೆ ಏನು ತಲೆಬಿಸಿ ಆಗಲಿಲ್ಲ. ಆದರೆ ಎಮರ್ಜೆನ್ಸಿ ಅಂತ ಯಾವಾಗ ಕಾಂಗ್ರೆಸ್ ಸೋತಿತ್ತು, ಆವಾಗ ಕ್ರೈಸ್ತರ ಮೇಲೆ ಬಹಳ ಕರಾಳ ದಿನಗಳು ಬಂದು ನಮ್ಮನ್ನು ಬೀದಿಗಿಳಿಸಿದ್ದಾರೆ. ನಾನು ಪ್ರತಿಭಟನೆ ಸಭೆಗೆ ಹೋಗಿದ್ದೆ, ನನಗೆ ಇನ್ನೂ ನೆನಪಿದ್ದೆ, ನಾನು ಚಿಕ್ಕ ಬಾಲಕನಾಗಿದ್ದೆ. ಆವಾಗ ಏನಾಗಿತ್ತು, BJP ಹುಟ್ಟಲೂ ಇಲ್ಲ. ಆವಾಗ 77ನಲ್ಲಿ ಅವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಸೋಲುವುದೇ ಒಂದು ದುರಂತ ಅಂತ. ಆದರೆ ಆವಾಗಿಂದ ಶುರು ಮಾಡಿದ್ದಾರೆ. 89ನಲ್ಲಿ VP ಸಿಂಗ್ ಸರ್ಕಾರ ಬಂದಾಗ ಮಾಡಿದ್ದಾರೆ, 96, 97ರಲ್ಲಿ ಮಾಡಿದ್ದಾರೆ. ಅಂತೂ ಯಾವಾಗ ಕಾಂಗ್ರೆಸ್ ಸೋತಿದೆ ಕೇಂದ್ರದಲ್ಲಿ, ಪ್ರತಿ ಸಲ ಇವರು ಇದನ್ನೇ ಮಾಡುವುದು. ಮತ್ತೆ ಈ ಸಲ ಅಂತೂ ಅವರಿಗೆ ದೊಡ್ಡ ಅಪಾಯ ಕಾಣ್ತಾ ಇದೆ. ಅಂದರೆ ಮೋದಿ ಮರಳಿ ಬರಬಹುದು ಎಂಬ ಸರ್ವೆಗಳು ಹೇಳ್ತಾ ಇರಲ್ಲ, ಅದಕ್ಕೆ ಎಲ್ಲ ಭಯಭೀತಗೊಂಡಿದ್ದಾರೆ. ಇವರಿಗೆ ಅಂತ ಹೇಳಿದ್ರೆ, ಅವ್ರು ಯಾರು? ರಾಬರ್ಟ್ ರೊಜಾರಿಯೋ ಅಂದಿದ ತಕ್ಷಣ ಕ್ರಿಶ್ಚಿಯನ್ ಆಗ್ಬಿಡ್ತಾನ? ಆಗ್ಲೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಪೀಟ್ರು, ರಾಬರ್ಟ್, ಆಂಟನಿ ಅಂದಿದ ತಕ್ಷಣ ಕ್ರಿಶ್ಚಿಯನ್ ಆಗಲ್ಲ. ಬರ್ತೀನಿ. ಯಾಕೆ ಭಯ? ರಾಬರ್ಟ್ ರೊಜಾರಿಯೋ ಓಡಿಸಿರೋ ಅವ್ರನ್ನ ಯಾಕೆ ರಾಬರ್ಟ್ ರೊಜಾರಿಯೋ ಮಧ್ಯದಲ್ಲಿ ಮಾತಾಡಿದವರು? ನನ್ನ ಹೆಸರು TJ ಅಬ್ರಾಹಂ ಅಂತ ಸರ್. ಬರ್ತೀನಿ. ಪ್ರತಿ ಭಾನುವಾರ ಮಾತಾಡಿದೆ, ಕೇಳಿದೆ ನಾನು. ತಮ್ಮ ಕ್ರೈಸ್ತತನವನ್ನು ಸಾಬೀತುಪಡಿಸಿಕೊಳ್ಳೋದಕ್ಕೆ ಏನ್ ಮಾಡ್ಬೇಕೀಗ ಅವರು? ನಿಮ್ಮ
ಇವರಿಗೆ ಅಜಿತ್ ಅವರೇ. ಇವರಿಗೆ 72ರಲ್ಲಿ ಇವರಿಗೆ No. 72ರಲ್ಲಿ ಅವ್ರೇನ್ ಅಜಿತ್ ಸಾಬೀತು ಅವರೇ. ಏನ್ ಮಾಡ್ಬೇಕೀಗ ತಮ್ಮ ಕ್ರೈಸ್ತತನವನ್ನ ಸಾಬೀತುಪಡಿಸ್ಕೊಳ್ಳೋಕೆ ನಾವ್ ಯಾಕ್ರಿ ಇವ್ರ ಮುಂದೆ ನಾವು ಸಾಬೀತುಪಡಿಸ್ಬೇಕು? ಏನ್ ಮಾಡ್ಬೇಕೀಗ ಅವರು ಅಜಿತ್ ಅವರೇ. ಸರ್ಟಿಫಿಕೇಟ್ ಕೊಡ್ತೀರಾ ನೀವು ಸರ್ಟಿಫಿಕೇಟ್ ಕೊಡ್ತೀರಾ ನಾವು ಯಾರು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ? ನೀವು ಅಂತ ಹೇಳಿದ್ರೆ you are outside ನೀವು the game. ಸರ್ಟಿಫಿಕೇಟ್ ಕೊಡ್ತೀರಾ ಅವ್ರಿಗೆ ಕೊಡ್ಲಿಕ್ಕೆ ಅವರು ಈ ರಾಬರ್ಟ್ ಸರ್ಟಿಫಿಕೇಟ್ ರೊಜಾರಿಯೋ ನಿಜವಾದ ಕೊಡ್ಬೇಕು. ಕ್ರಿಶ್ಚಿಯನ್ ಹೌದು Outside the ಸರ್ಟಿಫಿಕೇಟ್ game. ಕೊಡ್ತೀರಾ ರಾಬರ್ಟ್ ರೊಜಾರಿಯೋ ನಿಜವಾದ ಕ್ರಿಶ್ಚಿಯನ್ ಹೌದು ಅಲ್ವಾ ನೀವು ಸರ್ಟಿಫಿಕೇಟ್ ನಾನು ಕೊಡ್ತೀರಾ ಯಾಕೆ ಕೊಡ್ಬೇಕು? ನಿಮ್ಮ ಸರ್ಟಿಫಿಕೇಟ್ ಇವ್ರು ಯಾರು ತಗೊಂಡು ನಾನು ಯಾಕೆ ಬಂದು ಕೊಡಕ್ಕೆ? ಇವರು ನಾನು ಅಜಿತ್ ಯಾಕೆ ಅವರೇ, ಕೊಡಕ್ಕೆ? ಇವ್ರು ಯಾರು ಕೊಡಕ್ಕೆ ಇವ್ರಿಗೆ ಹಕ್ಕಿದೆ ಬರ್ತೀನಿ ಅಜಿತ್ ಇದು ಸತ್ಯ discussion ಹೇಳಿದ ಇಲ್ಲಿ ತಕ್ಷಣ ದಾರಿ ಇವರಿಗೆ ತಪ್ತಾ ದಾರಿ ತಪ್ತಾ ಇದೆ. ಅದನ್ನ ದಯವಿಟ್ಟು ದಾರಿ ಮಾಡಿ. ತಪ್ತಾ ಇದೆ. ನಾವು ರಾಬರ್ಟ್ ರೊಜಾರಿಯೋ ಬರ್ತೀನಿ ರಾಬರ್ಟ್ ರೊಜಾರಿಯೋ ಬರ್ತೀನಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೆ ಚರ್ಚ್ಗಳಿಗೆ ಮೋದಿಯ ಮೇಲೆ ಯಾಕೆ ಸಿಟ್ಟು ಕಾಂಗ್ರೆಸ್ಸೇತರ ಸರ್ಕಾರಗಳ ಮೇಲೆ ಯಾಕೆ ಸಿಟ್ಟು ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಸೋತಾಗ್ಲೆಲ್ಲ ಚರ್ಚ್ಗಳು ಈ ರೀತಿಯಾದಂತಹ ಪ್ರಾರ್ಥನೆಗಳನ್ನ ಮಾಡ್ತವೆ ಅಂತ ನಾನು ಕೇಳ್ತಾ ಇದ್ದೆ ಮೋದಿ ಮೇಲೆ ಏನ್ ಸಿಟ್ಟು ಕಾಂಗ್ರೆಸ್ಸೇತರ ಸರ್ಕಾರಗಳ ಮೇಲೆ ಏನ್ ಸಿಟ್ಟು ಅಂತ ಅಜಿತ್ ಸಿಂಪಲ್ ರೀ ಪ್ರೇಯರ್ ಮಾಡೋಣ ಅಂತ ಮೋದಿ ಮೇಲೆ ಅವರಿಗೆ ಪ್ರೇಯರ್ ರೀ ನೇರ Got it, sir. Got it. ಮೋದಿ ಮೇಲೆ ಯಾಕೆ ಸಿಟ್ಟು? And got it, got it, got it. ಈ letter ಯಾರಿಗೆ ಬರ್ದಿರೋದು ಅಧಿಕಾರದಲ್ಲಿ ಇರಬಾರ್ದು, ಟು ದಿ ಅಷ್ಟೇ ಪ್ಯಾರಿಸ್ ಬೇಕಾಗಿರೋದು. ಪ್ರೀಸ್ ರಿಲಿಜಿಯಸ್ ಮೋದಿ ಒಬ್ಬ ಇನ್ಸ್ಟಿಟ್ಯೂಷನ್ಸ್ ಇನ್ ದಿ ರಾಷ್ಟ್ರವಾದಿ, ಆರ್ಚಿಡೈಸಸ್ ರಾಷ್ಟ್ರವಾದಿ ಯಾವತ್ತೂ ಅದನ್ನ ಇದೆ ಯಾರೋ ಅಂತ ಬರ್ತೀನಿ, ಬರ್ತೀನಿ. ಬಿಲ್ಡರ್ ಅವ್ರ ರಾಬರ್ಟ್ ಹಿಡನ್ ಅನ್ನೋನು ಅಜೆಂಡಾ ಇದೆ. ನಮ್ಮಲ್ಲೇ ಚರ್ಚೆಗೆ ಚರ್ಚೆನ ಇರ್ತಾನೆ. ಹಿಡನ್ ಬರ್ತೀನಿ. ಅಜೆಂಡಾ ಅವ್ನು ಏನಿದೆ, ಎತ್ಕೊಂಡ್ ಅದಕ್ಕೆ Come on, ರಾಜ್ಯಾಂಗ come on. ಭಯ ಸರ್, ಇದೆ. ಸರ್, ದಯವಿಟ್ಟು Come on. ಈ ರೀತಿಯಾಗಿ ವೀಕ್ಷಕರನ್ನ ದಾರಿ ತಪ್ಪಿಸಬೇಡಿ It is. ಈ ರೀತಿಯಾಗಿ ವೀಕ್ಷಕರನ್ನ ದಾರಿ ಪಬ್ಲಿಕ್ ತಪ್ಪಿಸಬೇಡಿ ಡಾಕ್ಯುಮೆಂಟ್ ಅಲ್ಲ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲ ಇದು DJ ಪಬ್ಲಿಕ್ ಅಬ್ರಾಮ್, ಆಗಿರೋದು ನನ್ನ- ಪಬ್ಲಿಕ್ ಆಗಿರೋ ಡಾಕ್ಯುಮೆಂಟ್ ಇದು ನೀವು 5 ಸೆಕೆಂಡ್ ಸುಮ್ಮನೆ ಇದ್ರೆ ನಿಮ್ಮ ವಾದವನ್ನ ಹೊಡೆದಾಕ್ತೀನಿ ನಾನು ಏನಿದೆ ಕೊನೆ ಸಾಲ ಏನಿದೆ ಈ ಪತ್ರದ್ದು ಎಸ್ The above letter may be read in all the masses on Sunday 13th of May 2018 in Yes. appropriate languages. ಎಸ್ This is a public in thing, the sir. church in the church sir it is Andre- for Christians it is for Christians not What not do you mean? not- What do you mean it is for ದಯವಿಟ್ಟು Christians? ಇವ್ರು ಒಂದು ಅರ್ಥ What do you ಮಾಡ್ಕೊಳ್ಳಿ. mean it is by Christians? ಅಲ್ಲ, Hey, it is ಅಜಿತ್ for ಅವರೇ, Christians ಅಂದ್ರೆ ಇಂಥ ಏನರ್ಥ ಅದು? ಪಾರ್ಟಿ ಅಂತ ಹೇಳಿಲ್ಲಲ್ರಿ ಚರ್ಚುಗಳು ಇಂಥ ಸಹ ಪಾರ್ಟಿಗೆ ಸಮಾಜದಲ್ಲಿ against ಇರ್ತಕ್ಕಂಥದ್ದು. ಇಂಥ ಪಾರ್ಟಿ ಫೇವರ್ ಅಂತ ಹೇಳಿಲ್ಲ ಅಲ್ಲಿ ಇಂಥವರಿಂದನೇ ಸಾರ್ವಜನಿಕ ಇಂಥ ಪಾರ್ಟಿಗೆ document ಅಲ್ಲ. ಫೇವರು, ಇಂಥ ಪಾರ್ಟಿಗೆ ನನಗೊಂದು ಸಣ್ಣ against ಬ್ರೇಕ್ನ ಹೇಳಿಲ್ಲ. ಸಮಯ ಆಗಿದೆ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಬ್ರೇಕ್ ನಂತರ ಒಂದಷ್ಟು ಸ್ಟಾರ್ಟ್ಲಿಂಗ್ ರಿವಿಲೇಷನ್ಸ್ ಮಾಡ್ತೀನಿ ವಾಪಸ್ ಬರ್ತೀನಿ